ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಒಂದು ಪರಿಹಾರ ಇದೆ. ಬುಧವಾರ ಮಾಡ್ಕೊಳ್ಳಿ. ಬುಧವಾರ ಅಂದರೆ ಗಣಪತಿಗೆ ಅಂಕಿತವಾದ ದಿನ. ಚಿಕ್ಕ ಮಕ್ಕಳು ದೊಡ್ಡವರು ಯಾರೇ ಇದ್ದರೂ ಕೂಡ ಮೊದಲು ಬುಧವಾರದ ದಿನಗಳಲ್ಲಿ ನಿಮ್ಮ ಕೆಲಸ, ನಿಮ್ಮ ವಿದ್ಯೆ, ಬುದ್ಧಿ ಎಲ್ಲವೂ ಚೆನ್ನಾಗಿರಬೇಕು ಅನ್ನೋದಕ್ಕೆ ಗಣಪತಿಯನ್ನು ನೀವು ಆರಾಧನೆ ಮಾಡಿ. ತುಂಬ ಸಿಂಪಲ್ಲಾಗಿ, ನಾವೇನು ಆಡಂಬರದಿಂದ ಮಾಡಬೇಕು ಅಂತಿಲ್ಲ. ಎಷ್ಟೋ ಜನಕ್ಕೆ ಯಾವುದೇ ಕೆಲಸ ಕೈಗೆತ್ಕೊಂಡ್ರೂ ಸರಿಯಾಗಿ ಕೈಗೂಡ್ತಾ ಇಲ್ಲ. ಸಮಸ್ಯೆಗಳಲ್ಲೇ ನಾವು ಜಾಸ್ತಿ ಒದ್ದಾಡ್ತಾ ಇದ್ದೀವಿ, ಏನು ಮಾಡಬೇಕೋ ತೋಚ್ತಾ ಇಲ್ಲ ಅನ್ನುವಂಥವರು ತಪ್ಪದೆ ಈ ರೀತಿಯ ಪರಿಹಾರ ಈಗ ತಿಳಿಸುವಂಥದ್ದು ನಮಗೆ ಮುಖ್ಯವಾಗಿ ಇದೆ. 20ನೇ ತಾರೀಕು ಅಮಾವಾಸ್ಯೆ ಇದೆ. ಅಮಾವಾಸ್ಯೆಗೆ ಇಂದಿನ ದಿನ ಹಾಗೂ ಅದಕ್ಕೆ ಬರುವಂಥ ಮುಂದಿನ ದಿನ ಅನ್ನೋದು, ಆ ಸೆಂಟ್ರಲ್ಲಿ ಇರುವಂಥ ದಿನ ಅನ್ನೋದು ಕೂಡ ತುಂಬ ಶಕ್ತಿ ಹೊಂದಿರುತ್ತೆ. ಪ್ರಕೃತಿಯಲ್ಲಿ ಅಗಾಧವಾದಂಥ ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ. ಅಮಾವಾಸ್ಯೆ ಅಂದ ತಕ್ಷಣ ಬರೀ ನೆಗೆಟಿವ್ ತುಂಬ ಇರುತ್ತೆ ಅಂತ ಅಂದ್ಕೊಳ್ತಾರೆ. ದಯವಿಟ್ಟು ಬರೀ ನೆಗೆಟಿವ್ ಇರುತ್ತೆ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಅಮಾವಾಸ್ಯೆ ದಿನಗಳಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಪೂಜಿಸುವಂಥ ಅದ್ಭುತವಾದ ದಿನ ಸ್ನೇಹಿತರೆ. ನೀವು ಬೇಕಂದರೆ ಚೆಕ್ ಮಾಡಬಹುದು. ಸಮಸ್ಯೆಗಳು ತುಂಬ ಇದೆ ಅಂತ ಹೇಳುವಂಥವರು ಒಂದು ಮನಸ್ಸನ್ನು ಕಾನ್ಸಂಟ್ರೇಷನ್ ಒಂದು ಕಡೆ ಇಟ್ಟು ನೀವು ಅಮಾವಾಸ್ಯೆ ದಿನಗಳಲ್ಲಿ ಸಾಧ್ಯ ಆದರೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ. ಶ್ರೀ ಮಹಾಲಕ್ಷ್ಮಿಗೆ ಯಾಕೆ ಆ ಸಮಸ್ಯೆಗಳು ಮತ್ತೆ ಮತ್ತೆ ನಿಮ್ಗೆ ರಿಪೀಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಆ ಸಮಸ್ಯೆಗಳಿಂದ ಆರಾಮಾಗಿ ನೀವು ಹೊರಗಡೆ ಬರಬಹುದು. ಯಾರ ಮನೆ ಹತ್ರ ತುಂಬಾ ಈ ದಾಸವಾಳದ ಗಿಡ ಮರ ನೆಟ್ಟಿರ್ತಾರೋ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಶ್ರೀ ಮಹಾಲಕ್ಷ್ಮಿ, ಭೂದೇವಿ ಇಬ್ಬರೂ ಕೂಡ ಈ ಮರದಲ್ಲಿ ವಾಸಿಸುವಂಥದ್ದು. ನೀವು ದಾಸವಾಳದ ಹೂವನ್ನು ನೋಡಬಹುದು. ಯಾವ ದೇವತೆಗಳಿಗಿಟ್ಟರೂ ಕೂಡ ಇದು ತುಂಬ ಇಷ್ಟಪಡ್ತಾರೆ. ಮುಖ್ಯವಾಗಿ ದುರ್ಗಾದೇವಿಗೆ, ಗಣಪತಿ ದೇವಿಗೆ, ವಾರಾಹಿ ದೇವಿ ಅಂತ ಹೇಳಿದ್ರೆ ದುರ್ಗಾದೇವಿಯ ಮತ್ತೊಂದು ರೂಪ ಅಂತಲೇ ನಾವು ಹೇಳಬಹುದು. ಅಷ್ಟು ಇಷ್ಟಪಡುವಂಥ ಈ ಹೂವನ್ನು ನಾವು ಈ ಮೊಗ್ಗಿಂದ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ. ಕ್ಲೀನಾಗಿ ಮೊಗ್ಗನ್ನು ತಗೊಳ್ಬೇಕು. ಯಾಕಂದರೆ ಸಮಸ್ಯೆಗಳು ಮನುಷ್ಯನಿಗೆ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಕೆಲವೊಬ್ಬರಿಗೆ ದುಡ್ಡು ಕಾಸಿನ ಸಮಸ್ಯೆ. ಈಗ ನಾವು ಎಷ್ಟೇ ಯಾರನ್ನು ಬೇಕಾದರೂ ಕೇಳಿದ್ರು, ಯಾರಿಗೆ ಎಷ್ಟೇ ಮಾತಾಡಿದ್ರು, ಬಹಳ ಮುಖ್ಯವಾಗಿ ಒಂದು ಸಮಸ್ಯೆಯನ್ನು ಪ್ರತಿನಿತ್ಯ ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು. ಅಷ್ಟೊಂದು ಕಷ್ಟ ಈಗಿನ ಕಾಲಮಾನದಲ್ಲಿ. ಯಾಕಂದರೆ ದುಡ್ಡನ್ನು ಸಂಪಾದನೆ ಮಾಡೋದು ಬಹಳ ಕಷ್ಟ ಸ್ನೇಹಿತರೆ. ಅದನ್ನು ಕಷ್ಟಪಟ್ಟೇನೋ ದುಡಿತೀವಿ, ಆದರೆ ಉಳಿತಾಯ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ದುಡಿಮೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಅನ್ನೋದು ಸಿಕ್ಕೋದಿಲ್ಲ. ಈ ಥರ ಪರೀಕ್ಷೆಗಳು ಒಂದೆರಡಲ್ಲ. ನೀವು ಸಿಂಪಲ್ಲಾಗಿ ದಾಸವಾಳದ ಮೊಗ್ಗನ್ನು ತಗೊಳ್ಬೇಕು ಸ್ನೇಹಿತರೆ. ಈ ರೀತಿ ನೀವು ಒಂದು 5 ಮೊಗ್ಗನ್ನು ತಗೊಂಡು ಹಳದಿ ಬಟ್ಟೆಯನ್ನು ತಗೊಳ್ಬೇಕು. ನಮ್ಮ ಮನೆಗಳಲ್ಲಿ ಒಂದು ಬ್ಲೌಸ್ ಪೀಸ್ ಥರ ಎಲ್ಲ ಇರುತ್ತಲ್ವ, ಅದನ್ನು ತಗೊಂಡು ಚಿಕ್ಕದಾಗಿದ್ದರೂ ಸಾಕು, ದೊಡ್ಡದಾಗೇನು ಬೇಕಾಗಿಲ್ಲ. ಈ ಹೂವನ್ನು ನೀವು ನೀಟಾಗಿ ನೀರನ್ನು ಪ್ರೋಕ್ಷಣೆ ಮಾಡಿ ತಗೊಂಡು ಸಂಕಲ್ಪ ಮಾಡಿಕೊಂಡು, ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ತಾಯಿ, ನಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಮ್ಮ ಅಂತಂದ್ಬಿಟ್ಟು ಇದನ್ನು ನೀವು ಹೂವನ್ನು ಅಂದರೆ ಮೊಗ್ಗನ್ನು, ದಾಸವಾಳದ ಮೊಗ್ಗನ್ನು ಇಟ್ಟು 5 ರೂಪಾಯಿ ಕಾಯಿನ್ ಅದ್ರ ಮೇಲೆ ಇಡಬೇಕು. ಕಾಯಿನನ್ನು ತೊಳೆದು ತಗೊಳ್ಬೇಕು. ಯಾವಾಗಲೂ ಅಷ್ಟೇ ಅರಿಶಿಣದ ನೀರು ಅಥವಾ ಗಂಗಾ ಜಲದಿಂದ ತೊಳೆದು ನಾವು ಪರಿಹಾರಕ್ಕಾಗಿ ತಗೊಳ್ಬೇಕು. ಇದರ ಮೇಲೆ ಅರಿಶಿಣ, ಕುಂಕುಮ ಒಂದಿಷ್ಟಿಷ್ಟ ಹಾಕಿ ಸ್ನೇಹಿತರೆ. ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು. ಇನ್ನು ಮುಖ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಮತ್ತೊಂದು ಪದಾರ್ಥವನ್ನು ಇದ್ರ ಒಳಗಡೆ ಹಾಕಬೇಕಾಗುತ್ತೆ. ಅದು ಬೇರೆ ಯಾವುದೂ ಅಲ್ಲ, ಧನಿಯಾ ಅನ್ನುವಂಥದ್ದು ಅದರ ಹೆಸರಲ್ಲೇ ಇದೆ ನೋಡಿ. ಧನಿಯಾ ಧನಾಕರ್ಷಣೆ ಆಗುತ್ತೆ. ಯಾವಾಗಲೂ ಶ್ರೀ ಮಹಾಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡಬೇಕು ಅಂದರೆ ಪೂಜಿಸುವಂಥವರು
ಮುಖ್ಯವಾಗಿ ಧನಿಯಾ ಕಾಳನ್ನು ಒಂದು ಬೌಲಲ್ಲಿ ಇಟ್ಟು ಲಕ್ಷ್ಮೀದೇವಿಯ ಫೋಟೋ ಮುಂದೆ ಇಡ್ತಾರೆ, ಇಟ್ಟು ಪರಿಹಾರ ಮಾಡ್ತಾರೆ. ಬಂಗಾರಕ್ಕಿಂತ ಬೆಲೆ ಬಾಳುವಂಥದ್ದು. ನಮ್ಮ ಮನೆಯಲ್ಲಿ ಕಷ್ಟಗಳು ತುಂಬ ಇದ್ದಾಗ ಹೆಣ್ಮಕ್ಳಿಗೆ ಒಡವೆಗಳನ್ನು ತಗೊಳ್ಳುವಂಥ ಇಚ್ಛೆ ಇರುತ್ತೆ, ಆಸೆ ಇರುತ್ತೆ, ಆದರೆ ತಗೊಳ್ಳೋದಕ್ಕೆ ಆಗೋದಿಲ್ಲ ಕೆಲವೊಬ್ಬರಿಗೆ. ಇನ್ನೂ ಕೆಲವೊಬ್ಬರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದು ಗಿರ್ವಿ ಇಟ್ಟಿರುವಂಥ ಒಡವೆಗಳನ್ನು ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಕಾಳು ಮೆಣಸನ್ನು ಒಂದು 5 ಹಾಕ್ಕೊಳ್ಳಿ ಇದ್ರ ಒಳಗಡೆ, ಇಷ್ಟೇ. ಇದನ್ನು ಹಾಕ್ಬಿಟ್ಟು ನೀಟಾಗಿ ಒಂದು ಗಂಟನ್ನು ಕಟ್ಟಿ ಸ್ನೇಹಿತರೆ. ಅದೇ ಬಟ್ಟೆಯಲ್ಲೇ ಇದ್ದರೆ ಕಟ್ಟಿ, ಇಲ್ಲಾಂದರೆ ಒಂದು ಬಿಳಿ ಥ್ರೆಡ್ಡನ್ನು ತಗೊಂಡು ಅದಕ್ಕೆ ಸುತ್ತಬಿಟ್ಟು ನೀವೇನು ಮಾಡಬೇಕು ಅಂದರೆ, ಈ ಪದಾರ್ಥಗಳನ್ನೆಲ್ಲ ಇಟ್ಟಿರ್ತೀವಲ್ವ, ಒಂದು ಶಕ್ತಿದಾಯಕವಾದ ನಮ್ಮ ಮನೆಯಲ್ಲೇ ಇರುವಂಥ ಸ್ಥಳ ಅಂದರೆ ಅದು ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಈ ರೀತಿ ಪಾಸಿಟಿವ್ ಆಗಿ ನಾವು ಸಕಾರಾತ್ಮಕ ಆಲೋಚನೆಗಳಿಂದ ಮಾಡಿದಾಗ ತಾಯಿಯ ಆಶೀರ್ವಾದ ಸಿಗುತ್ತೆ. ರಾತ್ರಿ ಪೂರ್ತಿ ಇದನ್ನು ಅಂದರೆ ಬುಧವಾರ ಸಂಜೆ ನೀವು ಇದನ್ನು ಮಾಡ್ಕೊಳ್ಳಿ. ಆ ರಾತ್ರಿ ಪೂರ್ತಿ ನಿಮ್ಮ ಮನೆಯಲ್ಲಿರುತ್ತೆ. ಎಷ್ಟು ಗಂಟೆಗಳು ಇರಬೇಕು ಅಂದರೆ 48 ಗಂಟೆಗಳು ಇರಬೇಕಾಗುತ್ತೆ ಕ್ಲೀನಾಗಿ. ಆ ಮನೆಯಲ್ಲಿ ಇರುವಂಥ ಎಷ್ಟೋ ಆಲೋಚನೆಗಳು, ಹೆಣ್ಣು ಮಕ್ಕಳಾಗಿರಬಹುದು, ನಿಮ್ಮ ಮನೆಯಲ್ಲಿ ಇರುವಂಥ ಸದಸ್ಯರಾಗಿರಬಹುದು, ಕಷ್ಟ ಇದೆ, ಆರೋಗ್ಯ ಸಮಸ್ಯೆ ಇದೆ, ದುಡ್ಡು ಕಾಸಿಗೆ ಸಮಸ್ಯೆ ಇದೆ, ಮಕ್ಕಳ ಫ್ಯೂಚರು, ಮಕ್ಕಳ ಭವಿಷ್ಯ ಅಂತ ಏನು ಹೇಳ್ತೀವಿ, ಹಾಗೆ ವಿದ್ಯಾಭ್ಯಾಸಕ್ಕೆ, ಮದುವೆ, ಈ ಥರ ತುಂಬ ಇರುತ್ತೆ. ಅದೆಲ್ಲ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಈ ಥರ ಮಾಡಿದಾಗ ಯಾವುದು ಸಕ್ಸಸ್ಸೇ ಆಗಿರೋದಿಲ್ಲ. ಮನೆಯಲ್ಲಿ ನಮ್ಮ ಮೂಲೆಗಳಲ್ಲಿ ಮನೆಯಲ್ಲಿ ಎಲ್ಲವೂ ಒಂದು ಆ ಕಷ್ಟದ ನೆಗೆಟಿವ್ ಅಂತ ಏನು ಹೇಳ್ತೀವಿ ತುಂಬಿಕೊಂಡಿರುತ್ತೆ. ಅದನ್ನೆಲ್ಲವೂ ಅಬ್ಸರ್ವ್ ಮಾಡುತ್ತೆ ಸ್ನೇಹಿತರೆ. ಇನ್ನು ಆ ಮಾರನೆಯ ದಿನ ಅಮಾವಾಸ್ಯೆ ಕೂಡ ಇರೋದ್ರಿಂದ ಅಪ್ಪ ಎಷ್ಟೊಂದು ಶಕ್ತಿ ಇರುತ್ತೆ ಅಂದರೆ, ನಿಜವಾಗ್ಲೂ ಬರುವಂಥ ಆ ನೆಗೆಟಿವನ್ನು ಕೂಡ ಅದು ತಡೆಯುತ್ತೆ. ಇರುವಂಥ ಮನೆಯಲ್ಲಿ ಇರುವಂಥ ನೆಗೆಟಿವನ್ನು ಅಬ್ಸರ್ವ್ ಮಾಡಿಕೊಂಡು ತದನಂತರ ಈ 48 ಗಂಟೆಗಳು ಮುಗಿಸ್ಕೊಂಡ ಮೇಲೆ ಕ್ಲೀನಾಗಿ ನೀವು ಅದನ್ನು ಎತ್ತಿ ಹೊರಗಡೆ ಹಾಕಿಬಿಡಿ. ಎಲ್ಲಾದರೂ ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಅಷ್ಟೇ. ಇನ್ನು ಅಮಾವಾಸ್ಯೆ ದಿನ ಕೆಲವೊಂದು ಡೌಟ್ ಬರುತ್ತೆ, ನಾವು ಈ ಪರಿಹಾರ ಮಾಡ್ಕೊಂಡಿದ್ದೀವಿ, ಇದ್ರ ಜೊತೆ ಅಮಾವಾಸ್ಯೆಯ ಪರಿಹಾರಗಳನ್ನು ಮಾಡ್ಕೊಳ್ಬಹುದಾ ಅಂತ. ಮಾಡ್ಕೊಳ್ಬಹುದು, ಇದು ಬೇರೆ ಪರಿಹಾರ ರೆಮಿಡಿ ಅಂತ ಅಂದ್ಕೊಳ್ಳಿ. ಇನ್ನೊಂದು ನಾವು ಬೇಕಾದರೆ ಸಮಸ್ಯೆಗಳಿಗೆ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ನಿಮ್ಮ ಮನಸ್ಸಿನ ಆ ಕೋರಿಕೆಗಳನ್ನು ತಾಯಿ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.